ಬೆಂಗಳೂರು ಸುತ್ತಮುತ್ತ ಇರುವ ಜನರಿಗೆ ವೀಕೆಂಡಲ್ಲಿ ನೇಚರ್ನ ಫೀಲ್ ಮಾಡೋ ಜಾಗಕ್ಕೆ ಹೋಗ್ಬೇಕು ಅಂತಂದ್ರೆ ಅವ್ರಿಗೆ ನೆನಪಾಗೋದೇ ನಂದಿ ಬೆಟ್ಟ. ನಾನು ನಂದಿ ಬೆಟ್ಟಕ್ಕೆ ಇದು ಸೇರಿ 5ನೇ ಸರಿ ಹೋಗ್ತಾ ಇರೋದು. ಅದ್ರಲ್ಲಿ ಒಂದ್ ಸರಿನೂ ಸನ್ರೈಸ್ ನ ನೋಡಿಲ್ಲ, ಒಂದ್ಸಲ ಸನ್ಸೆಟ್ ನೋಡಿರೋದಷ್ಟೇ. ಈ ನಂದಿ ಬೆಟ್ಟಕ್ಕೆ ಹಲವಾರು ಹೆಸರುಗಳಿವೆ. ಚೋಳರು ಇಲ್ಲಿ ಆಳ್ವಿಕೆ ಮಾಡುವಾಗ ಇದನ್ನ ಆನಂದಗಿರಿ ಅಂತ ಕರೀತಾ ಇರ್ತಾರೆ. ಮತ್ತೆ ಸಾಧು ಕುಷ್ಮಾನಂದ ಇಲ್ಲಿ ತಪಸ್ ಮಾಡಿದ್ರಿಂದ ಕುಷ್ಮಾನಂದಗಿರಿ ಅಂತ ಕರೀತಾರೆ. ಟಿಪ್ಪು ಸುಲ್ತಾನ್ ಇಲ್ಲಿ ಕೋಟೆ ಕಟ್ಟಿಸಿರೋದ್ರಿಂದ ಇದನ್ನ ನಂದಿ ದುರ್ಗ ಅಂತ ಕರೀತಾ ಇರ್ತಾರೆ. ಈಗ ಇರುವ ನಂದಿ ಬೆಟ್ಟ ಅನ್ನೋ ಹೆಸರು ಬಂದಿದ್ದು, ಬೆಟ್ಟವನ್ನು ನೀವು ನೋಡಿದ್ರೆ ಅದು ಮಲಗಿರೋ ನಂದಿ ರೀತಿ ಕಾಣ್ತಾ ಇರುತ್ತೆ. ಆದ್ರಿಂದ ಇದನ್ನ ನಂದಿ ಬೆಟ್ಟ ಎಂದು ಕರೀತಾರೆ. ನಾವು ಒಳಗಡೆ ಹೋದ್ ಕೂಡ್ಲೆ ಆ ಮಂಜು ನೋಡಿ ಊಟಿಗೆ ಬಂದಿರೋ ರೀತಿ ಫೀಲ್ ಆಗ್ತಾ ಇರುತ್ತೆ. ಟಿಪ್ಪು ಸುಲ್ತಾನ್ನ ಸಮ್ಮರ್ ಪ್ಯಾಲೇಸ್ ಇಲ್ಲಿದೆ. ಟಿಪ್ಪು ಸುಲ್ತಾನ್ ಬೇಸಿಗೆ ಸಮಯದಲ್ಲಿ ಅವನಿಲ್ಲಿ ಇರುವುದಕ್ಕೆ ಅಂತ ಬರ್ತಾ ಇದ್ದ. ನೀವಿಲ್ಲಿ ಬಂದು ವೆದರ್ನ ನೋಡಿದ್ರೆ ಗೊತ್ತಾಗುತ್ತೆ ಟಿಪ್ಪು ಸುಲ್ತಾನ್ ಬೇಸಿಗೆ ಟೈಮಲ್ಲಿ ಜಾಸ್ತಿ ಇಲ್ಲಿ ಏನು ಬರ್ತಾ ಇದ್ದ ಅಂತ. ನಮ್ ದೇಶ ಪ್ರೇಮಿಗಳಿಗೇನ್ ಕಮ್ಮಿ ಇಲ್ಲ, ಅದ್ರಲ್ಲೂ ಒಂದ್ ಸೈಡ್ ಪ್ರೀತಿ ಮಾಡೋರು ತುಂಬಾನೇ ಇದ್ದಾರೆ. ಅವರ ಪ್ರೀತಿ ಗುರುತುಗಳನ್ನ ನಾವಿಲ್ಲಿ ನೋಡ್ಬೋದು. ಟಿಪ್ಪು ಸುಲ್ತಾನ್ ಸಮ್ಮರ್ ವೆಕೇಶನ್ಗೆ ಬಂದಂತ ಸಂದರ್ಭದಲ್ಲಿ ಅವನು ಇಲ್ಲಿಂದಾನೇ ಅವನ ಅಡ್ಮಿನಿಸ್ಟ್ರೇಷನ್ ಎಲ್ಲ ನೋಡ್ಕೊಳ್ತಿದ್ದ ಅನ್ನೋದಕ್ಕೆ ಟಿಪ್ಪು ಡ್ರಾಪೇ ಸಾಕ್ಷಿ. ಟಿಪ್ಪು ಡ್ರಾಪ್ ಇಂದ ಟಿಪ್ಪು ಸುಲ್ತಾನ್ ಯಾರು ತಪ್ಪು ಮಾಡಿರ್ತಾರೋ ಅಥವಾ ಮರಣದಂಡನೆ ಸಿಕ್ಕಿರುವಂತ ಕೈದಿಗಳಿರ್ತಾರೋ ಅವ್ರನ್ನ ಈ ಜಾಗದಿಂದ ಕೆಳಗಡೆ ನೂಗ್ತಾ ಇರ್ತಾನೆ. ನಾವು ಟಿಪ್ಪು ಸಮ್ಮರ್ ಪ್ಯಾಲೇಸ್ ನ ನೋಡಿ ಹಾಗೆ ಮೇಲ್ ಹೋದ್ರೆ ನಮಗ್ ಸಿಗೋದೆ ಅಮೃತ ಸರೋವರ. ಇದನ್ನ ಚೋಳರ ಆಳ್ವಿಕೆಯಲ್ಲಿ ಕಟ್ಟಿಸಿರ್ತಾರೆ. ಇದಕ್ಕೆ 32 ಮೆಟ್ಲುಗಳಿವೆ. ಇದನ್ನ ಮುಂಚೆ ಧಾರ್ಮಿಕ ಕೆಲಸಗಳಿಗೆ ಬಳಕೆ ಮಾಡ್ತಾ ಇರ್ತಾರೆ, ಆದ್ರೆ ಇವಾಗ ಇದು ಮೀನುಗಳಿಗೆ ವಾಸಸ್ಥಾನವಾಗಿದೆ. ನಂದಿ ಬೆಟ್ಟದ ತುದಿಯನ್ನು ತಲುಪುವ ದಾರಿಯಲ್ಲಿ ನಮಗೆ ನೆಹರು ನಿಲಯ ಸಿಗುತ್ತೆ. ಇದು ಬ್ರಿಟಿಷ್ ಕಾಲದ ಬಂಗ್ಲೆ. ಜವಾಹರ್ಲಾಲ್ ನೆಹರು ಸಮ್ಮರ್ ವೆಕೇಶನ್ಗೆ ಇಲ್ಲಿಗೆ ಬರ್ತಾ ಇರೋದ್ರಿಂದ ಇದನ್ನ ನೆಹರು ನಿಲಯ ಎಂದು ಕರೀತಾರೆ. ಪ್ರತಿಯೊಬ್ರು ನಂದಿ ಬೆಟ್ಟಕ್ಕೆ ಬರೋದು ಸನ್ರೈಸ್ ನೋಡೋದಿಕ್ಕೆ, ಆದ್ರೆ ಮಂಚು ತುಂಬಿ ಸೂರ್ಯ ಹುಟ್ಟೋದನ್ನ ನೋಡೋದಿಕ್ಕೆ ಅಸಾಧ್ಯ. ನಂದಿ ಬೆಟ್ಟ ಸನ್ರೈಸ್ ಸನ್ಸೆಟ್ ಬಿಟ್ಟು ಯೋಗನಂದೇಶ್ವರ ಟೆಂಪಲ್ಗೆ ಫೇಮಸ್. ಈ ದೇವಸ್ಥಾನ ಚೋಳರ ಕಾಲದ್ದು ಹಾಗೂ ಇದು ಶಿವನಿಗೆ ಚೋಳರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ.
ದೇವಸ್ಥಾನದ ಒಳಗಡೆ ಒಂದು ಕಲ್ಯಾಣಿ ಇದೆ. ದೇವರ ದರ್ಶನ ಪಡೆದ ನಂತರ ಎಲ್ಲರೂ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತು ಹೋಗ್ತಾರೆ. ನಂದಿ ಹಿಲ್ಸ್ ಅದರದೇ ಆದ ಎಕಾಲಜಿಗೆ ಫೇಮಸ್. ಅದನ್ನ ನೋಡೋದಿಕ್ಕೆ ಅಂತಾನೆ ಟ್ರೀ ಹೌಸ್ ನ ಕಟ್ಸಿದ್ದಾರೆ. ಆದ್ರೆ ಮಂಜು ಜಾಸ್ತಿ ಇದ್ರೆ ಮುಂದೆ ಯಾರಿದ್ದಾರೆ ಅನ್ನೋದೇ ಕಾಣೋದಿಲ್ಲ. If you are broken, head toward nature. Nature has the power to heal everything.